ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ RCB ವರ್ಸಸ್ KKR ಪಂದ್ಯ ಇನ್ನೇನು ಕೆಲವೇ ದಿವಸಗಳಲ್ಲಿ ಅಂದರೆ ಇನ್ನು 3 ಡೇಸಲ್ಲಿ ಸೊ ಶುರುವಾಗುತ್ತೆ. IPL ಗ್ರ್ಯಾಂಡ್ ಓಪನಿಂಗ್ ಆ್ಯಂಡ್ 22ನೇ ತಾರೀಕು ಸೊ ಕೋಲ್ಕತ್ತಾದ ಈಡನ್ ಗಾರ್ಡನ್ ಸ್ಟೇಡಿಯಮಲ್ಲಿ ಸೊ 2025 IPL ಒಂದು ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿ ಇರುತ್ತೆ. ಆ್ಯಂಡ್ ಆ ಒಂದು ಪಂದ್ಯದಲ್ಲಿ ಹೊಡೆದಾಡ್ತಿರೋವಂಥದ್ದು ನಮ್ಮ RCB ವರ್ಸಸ್ KKR ತಂಡಗಳು. ಆ್ಯಂಡ್ ಈ ಒಂದು ಪಂದ್ಯದಲ್ಲಿ ಸೊ ಶುಭಾರಂಭ ಮಾಡುವಂಥದ್ದು ಸೊ ಯಾವ ತಂಡ ಅಂತ ಸೊ ನಮಗೆ 22ನೇ ತಾರೀಕು ರಾತ್ರಿ 11:30 12 ಗಂಟೆಗೆ ಗೊತ್ತಾಗುವಂಥದ್ದು. ಸೊ ಕಾರಣ ಏನು ಅಂತಂದರೆ ಅಲ್ಲಿಗೆ ಆಲ್ರೆಡಿ ಪಂದ್ಯ ಮುಗ್ದಿರುತ್ತೆ, ಯಾರು ವಿನ್ನರ್ ಅಂತ ಗೊತ್ತಾಗಿರುತ್ತೆ. ಬಟ್ ಓಪನಿಂಗ್ ಪಂದ್ಯನೇ ಗೆಲ್ಲೋದ್ರಲ್ಲಿ ಒಂಥರ ಮಜಾನೇ ಬೇರೆ ಇರುತ್ತೆ. ಸೊ ಆ ಒಂದು ಪಂದ್ಯ ಗೆಲ್ಲಬೇಕು ಅಂತಂದರೆ ಎರಡೂ ತಂಡಗಳು ಕೂಡ ಒಂದು ಬಲಿಷ್ಠ ಸೊ 11ರ ಬಳಗನ ಸೊ ಕಟ್ಕೊಂಡಿರ್ತಾರೆ. ಸೊ ಅದ್ರ ಜೊತೆಗೆ ನಮ್ಮ RCB ತಂಡ ಕೂಡ ಬಲಿಷ್ಠ 11ರ ಒಂದು ತಂಡನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಅದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಸೊ RCB ಪಂದ್ಯದ ಬಗ್ಗೆನೇ ಆ್ಯಂಡ್ RCB ವರ್ಸಸ್ ಕೋಲ್ಕತ್ತಾ ಪಂದ್ಯದಲ್ಲಿ ಸೊ ನಮ್ಮ RCB 11 ಏನಿರಬಹುದು ಅಥವಾ ನನ್ನ ಪ್ರಕಾರ ಏನಿರಬೇಕು ಅಂತ ಅನಿಸುತ್ತೆ ಅಂತ ಸೊ ನಿಮಗೆ ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಪ್ಲೇಯಿಂಗ್ 11ನ ತಿಳಿಸ್ಕೊಡ್ತೀನಿ. ಆ್ಯಂಡ್ ಒಂದೊಂದು ಪ್ಲೇಸ್ಗೂ ಕೂಡ ಒಂದೊಂದು ಜಸ್ಟಿಫಿಕೇಷನ್ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಪ್ಲೇಯಿಂಗ್ 11 RCB ತಂಡದ್ದು ಸೊ ಕೋಲ್ಕತ್ತಾ ವಿರುದ್ಧ ಸೊ ಏನಿರಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನನಗೆ ಇನ್ನೊಂದು ವಿಚಾರ ಏನು ಅಂತಂದರೆ ಸೊ ನಮ್ಮ RCB ತಂಡ ಸೊ ಚಿನ್ನಸ್ವಾಮಿನಲ್ಲಿನೇ ಸೊ 7 ಪಂದ್ಯಗಳನ್ನ ಆಡ್ತಾರೆ. 7ರಲ್ಲಿ ನನ್ನ ಪ್ರಕಾರ ಮಿನಿಮಮ್ ಅಂದರೂ ಕೂಡ 4 ಅಂತೂ ಗೆಲ್ಲೇಬೇಕು. ಆ್ಯಕ್ಚುಲಿ 5 ಗೆಲ್ಲಬೇಕು ಮಿನಿಮಮ್ಮು. 5 ಆಗಲಿಲ್ಲ ಅಂತ, ಯಾಕಂದರೆ ನಮ್ಮದು ರೆಕಾರ್ಡ್ ಖರಾಬಾಗಿದೆ ಚಿನ್ನಸ್ವಾಮಿನಲ್ಲಿ. ಓಕೆ, ಅದು WPL ಆದರೂ ಆಗಿರ್ಬೋದು, IPL ಆದರೂ ಆಗಿರ್ಬೋದು, ಸಿಕ್ಕಾಪಟ್ಟೆ ಖರಾಬಾಗಿದೆ. ಬಟ್ ಎನಿ ಕಂಡೀಷನ್ ಮಿನಿಮಮ್ 4 ಆದರೂ ಹೊಡಿಲೇಬೇಕು, 4ರಿಂದ 5 ಪಂದ್ಯಗಳು ಹೊಡಿಲೇಬೇಕು. ಆ ರೀತಿಯಲ್ಲಿ ಪ್ಲೇಯಿಂಗ್ 11 ಕೂಡ ಇಟ್ಕೊಬೇಕು. ಜೊತೆಗೆ ಸೊ ಪಿಚ್ಚನ್ನು ಕೂಡ ಅದೇ ರೀತಿಯಲ್ಲಿ ಇಟ್ಕೊಬೇಕು. ಯಾಕಂದರೆ ನಮ್ಮ ಹತ್ರ ಸ್ಪಿನ್ನರ್ಗಳಿಲ್ಲ. ಸೊ ಅಂದರೆ ಟಾಪ್ ಕ್ಲಾಸ್ ಸ್ಪಿನ್ನರ್ಗಳಿಲ್ಲ. ಇರೋದಂಥದ್ದು ಒಂದು ಕೃಣಾಲ್ ಪಾಂಡ್ಯ ಆ್ಯಂಡ್ ಸುಯೇಶ್ ಶರ್ಮಾ ನನ್ನ ಪ್ರಕಾರ ತುಂಬ ದುಬಾರಿ ಆಗ್ತಾರೆ. ವಿಕೆಟ್ಸ್ ತೆಗಿಬೋದು ಬಿಟ್ಟರೆ, ಬಟ್ ಚಿನ್ನಸ್ವಾಮಿನಲ್ಲಂತೂ ತುಂಬ ಕಷ್ಟ ಇದೆ ಅವ್ರಿಗೆ. ಯಾಕಂದರೆ ಅಲ್ಲಿ ಪಕ್ಕಾ ಪ್ರಾಪರ್ ಸ್ಪಿನ್ನರ್, ಲೆಗ್ ಸ್ಪಿನ್ನರ್ ಇರಬೇಕು ಅಥವಾ ಒಂದು ಅನುಭವಿ ಇರುವಂಥ ಸ್ಪಿನ್ನರ್ ಇರಬೇಕು. ಅದು ಚಹಲ್ ಅಂಥವ್ರು ಇರಬೇಕು. ಬಿಟ್ಟರೆ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಒಂದು ಚೂರು ಏನಾದರೂ ಲೆಂತು ಲೈನು ಆ ಕಡೆ ಈ ಕಡೆಗೆ ಆಗ್ಬಿಟ್ರೆ ಬಡ್ಸ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಸೊ ಅಂಥದ್ರಲ್ಲಿ ಸೊ ಪ್ಲೇಯಿಂಗ್ 11 ಆ್ಯಂಡ್ ಪಿಚ್ಚು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಇನ್ನು RCB ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರೆ ಸೊ ಸ್ಟಾರ್ಟಿಂಗಲ್ಲಿ ತೊಗೊಳಕೋದ್ರೆ ಫಸ್ಟ್ ಪೊಸಿಷನ್ ನಾನಿಲ್ಲಿ ಫಿಲ್ ಸಾಲ್ಟ್ ಕೊಡ್ತಾ ಇದ್ದೀನಿ. ಬಿಕಾಸ್ ಆಫ್ ಹೊಡಿಬಡಿ ಆಟಗಾರ, ಪವರ್ ಪ್ಲೇನಲ್ಲಿ ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ರನ್ಗಳನ್ನ ಕಲೆ ಹಾಕುವಂಥ ಕೆಪಾಸಿಟಿ ಇರೋವಂಥವ್ರು ಆ್ಯಂಡ್ ಅಟ್ಯಾಕ್ ಮಾಡೋವಂಥ ಪ್ಲೇಯರು. ಸೊ ಅವ್ರನ್ನ ಫಸ್ಟ್ನೇ ಪ್ಲೇಸಲ್ಲಿ ಇರ್ತೀನಿ. ಆ್ಯಂಡ್ ಇಲ್ಲಿ 2ನೇ ಪ್ಲೇಸಲ್ಲಿ ನನಗೆ ಆ್ಯಕ್ಚುಲಿ ಇದ್ದಂಥದ್ದು ಸೊ ನಾನು ದೇವದತ್ ಪಡಿಕ್ಕಲ್ ಅವ್ರನ್ನ ಸೊ ಓಪನಿಂಗಲ್ಲಿ ಸಾಲ್ಟ್ ಜೊತೆಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೊತ್ತು ಸುಮಾರು ವರ್ಷಗಳಿಂದ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಸ್ಲಾಟ್ನ ಫಿಕ್ಸ್ ಆಗಿದ್ದಾರೆ. ಬಟ್ ಆದರೂ ಕೂಡ ಸೊ ಬ್ಯಾಟಿಂಗಲ್ಲಿ ಡೆಪ್ತ್ ಇರಬೇಕು. ಆ್ಯಂಡ್ ನಮ್ಮ ಪಡಿಕ್ಕಲ್ ಅವ್ರನ್ನ ಪ್ಲೇಯಿಂಗ್ 11 ತರಬೇಕು ಅಂತಂದರೆ ಅವ್ರಿಗೆ ಓಪನಿಂಗ್ ಸ್ಲಾಟ್ ಬಿಟ್ಟು ಬೇರೆ ಯಾವ ಸ್ಲಾಟು ಕೂಡ ಅವರಿಗೆ ಸೂಟ್ ಆಗೋದಿಲ್ಲ. ಆ್ಯಂಡ್ ಆ ಒಂದು ಸ್ಲಾಟಲ್ಲಿ ಅವರು ಒಂದು ರನ್ಗಳು ಬಂದಿಲ್ಲ ಅವ್ರ ಕಡೆಯಿಂದ ನೋಡೋಕೆ ಹೋದರೆ. ನೀವು RCBನಲ್ಲಿದ್ದಾಗ ಸೊ 1-2 ಸೀಸನ್ನು ಚೆನ್ನಾಗಿ ರನ್ ಬಂದಿದೆ, ಒಂದು ಸೆಂಚುರಿ ಕೂಡ ತೊಗೊಂಡಿದ್ದಾರೆ. ಸೊ ಅವರು ಏನಾದರೂ ನೀವು ಸ್ಕ್ವಾಡಲ್ಲಿ ತರ್ತೀನಿ ಅಂತಂದರೆ ಸೊ ಪ್ಲೇಯಿಂಗ್ 11 ತರ್ತೀನಿ ಅಂತಂದರೆ ಅವ್ರಿಗೆ ಓಪನಿಂಗ್ ಸ್ಲಾಟೇ ತೊಗೊಂಡು ಬನ್ನಿ. ಇಲ್ಲ ಅಂತಂದರೆ ಅವ್ರಿಗೆ ಟೀಮ್ ಒಳಗಡೆನೇ ತರಲಿಕ್ಕೆ ಹೋಗಬೇಡಿ, ಇಂಪ್ಯಾಕ್ಟ್ ಪ್ಲೇಯರಾಗಿ ಇಟ್ಕೊಳ್ಳಿ. ಇನ್ ಕೇಸ್ ಪವರ್ ಪ್ಲೇನಲ್ಲಿ ಏನಾದರೂ ವಿಕೆಟ್ ಹೊಂಟೋದ್ರೆ ಅವಾಗ ಅವ್ರಿಗೆ ಕರ್ಕೊಂಬನ್ನಿ. ಇಲ್ಲ ಅಂತಂದರೆ ಅವರಿಗೆ 3ನೇ ಸ್ಥಾನ 4ನೇ ಸ್ಥಾನ ಎಲ್ಲ ಕೊಡಬೇಡಿ ಅಂತ ನನಗನ್ಸುತ್ತೆ. ಬಿಕಾಸ್ ಆಫ್ ಅವ್ರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೈಮ್ ತೊಗೊತಾರೆ. ಆ್ಯಂಡ್ ಪವರ್ ಪ್ಲೇನಲ್ಲಿ ಎಲ್ಲ ಫೀಲ್ಡರ್ ಒಳಗಡೆ ಇರೋದ್ರಿಂದ ಸೊ ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ. ಟೆಕ್ನಿಕಲಿ ಸೌಂಡ್ ಇರುವಂಥ ಒಬ್ಬ ಬ್ಯಾಟ್ಸ್ಮನ್ನು ಸೊ ಸ್ಪೀಡ್ ಬಾಲರ್ಗೆ ಸ್ವಲ್ಪ ಪೇಸರ್ಗಳಿಗೆ ತುಂಬ ಚೆನ್ನಾಗಿ ಆಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರನ್ನ ತಂದರೆ ಸೊ ಓಪನಿಂಗ್ ಸ್ಲಾಟೇ ತೊಗೊಂಡು ಬನ್ನಿ. ವಿರಾಟ್ ಕೊಹ್ಲಿ ಅವ್ರನ್ನ ಸೊ ಒಂಡನ್ನ ಕರ್ಕೊಂಬನ್ನಿ. ಇಲ್ಲ ಅಂತಂದರೆ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗಬೇಡಿ. ಸೊ ಇನ್ ಕೇಸ್ ಏನಾದರೂ ಬೇಗ ಪವರ್ ಪ್ಲೇನಲ್ಲಿ ವಿಕೆಟ್ ಬಿದ್ದರೆ ಸೊ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊಂಡು ಬರ್ಬೋದು. ಸದ್ಯಕ್ಕೆ ನನ್ನ ಒಂದು ಸ್ಕ್ವಾಡಲ್ಲಿ ಅವ್ರನ್ನ ಇಟ್ಟಿಲ್ಲ ನಾನು. ಸೊ ಓಪನಿಂಗ್ ಸ್ಲಾಟಲ್ಲಿ ವಿರಾಟ್ ಕೊಹ್ಲಿ ಆ್ಯಂಡ್ ಫಿಲ್ ಸಾಲ್ಟೇ ಇರ್ತಾರೆ. ಸೊ ನೀವು ಗೊತ್ತಿರೋಂಗೆ ವಿರಾಟ್ ಕೊಹ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ಲೋ ಆಡಿದ್ರು ಕೂಡ ಸೊ ಇಬ್ಬರಲ್ಲೊಬ್ಬರು ಚಾನ್ಸ್ ತೊಗೊಂತಾರೆ. ಓಕೆ, ಓಪನಿಂಗ್ ಸ್ಲಾಟನ್ನು ಫಿಲ್ ಆಯಿತು. ಆ್ಯಂಡ್ 3ನೇ ಸ್ಥಾನದಲ್ಲಿ ಅಂದರೆ ಒಂಡನ್ನಾಗಿ ಸೊ ರಜತ್ ಪತ್ತಿದಾರ್ ಅವರು ಬರ್ತಾರೆ. ಆ್ಯಂಡ್ ಸ್ಪಿನ್ಗೆ ಸೊ ಸಖತ್ತಾಗಿ ಆಡೋದ್ರಿಂದ ಸೊ ಅವರು ಓಪನಿಂಗ್ ಸ್ಲಾಟಿಂದ ಕೆಳಗಡೆಗೆ ಸೊ 3 ಒಂಡನ್ನಲ್ಲಿ ಬರ್ತಾರೆ. ಆ್ಯಂಡ್ ಫಿಲ್ ಸಾಲ್ಟು ವಿರಾಟ್ ಕೊಹ್ಲಿ ಒಂದು ಓಪನಿಂಗ್ ಪಾರ್ಟ್ನರ್ಶಿಪ್ಪು ಸೊ ಪವರ್ ಪ್ಲೇನಲ್ಲಿ ಒಂದು ಡೀಸೆಂಟ್ ಸ್ಟಾರ್ಟ್ ಕೊಟ್ಟರು ಕೂಡ ಸೊ ಇಲ್ಲಿ ರಜತ್ ಪತ್ತಿದಾರ್ ಬಂದು ಸೊ ಸ್ಪಿನ್ ದಾಳಿನ ಒಂದು ಅಟ್ಯಾಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಇದಾದಮೇಲೆ ಬರೋವಂಥದ್ದು ನಮ್ಮ ಲಿವಿಂಗ್ಸ್ಟನ್. ಸೊ 4ನೇ ಪ್ಲೇಸಲ್ಲಿ ಸೊ ಲಿವಿಂಗ್ಸ್ಟನ್ ಬರ್ತಾರೆ. ಆ್ಯಂಡ್ ಲಿವಿಂಗ್ಸ್ಟನ್ನು ಅಷ್ಟೇ ಸ್ಪಿನ್ಗೆ ಸೊ ಡೀಸೆಂಟಾಗಿ ಆಡ್ತಾರೆ. ಸೊ ಅಂಥ ಒಂದು
ಬೆಂಕಿಯನ್ನಾಡಲ್ಲ. ಸೊ ಲಿವಿಂಗ್ಸ್ಟನ್ ಸೊ 4ನೇ ಪ್ಲೇಸಲ್ಲಿ ಬರ್ತಾರೆ. ಇದಾದಮೇಲೆ ಬರುವಂಥದ್ದು ಸೊ ನಮ್ಮ ಜಿತೇಶ್ ಶರ್ಮಾ. ಸೊ ಜಿತೇಶ್ ಶರ್ಮಾ ಕೂಡ ಅಷ್ಟೇ. ಸೊ ಅವ್ರನ್ನ ಒಂದು ಮಿಡ್ಲ್ ಓವರ್ ಆ್ಯಂಡ್ ಅಂದರೆ ಡೆತ್ ಓವರ್ಸಲ್ಲಿ ಅವ್ರು ಕವರ್ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದಾದಮೇಲೆ ಬರುವಂಥದ್ದು ನಮ್ಮ ಟೀಮ್ ಡೇವಿಡ್ ಅವರು. ಸೊ ಟೀಮ್ ಡೇವಿಡ್ ಅವರು 6th ಪೊಸಿಷನಲ್ಲಿ ಬರ್ತಾರೆ, ಅಂದರೆ ಫಿನಿಷರ್ ರೋಲಲ್ಲಿ ಸೊ ಅವರು ಇರ್ತಾರೆ. ಸೊ ಅದು ಚೇಸಿಂಗ್ ಆದರೂ ಆಗಿರ್ಬೋದು ಅಥವಾ ಸೊ ಫಸ್ಟ್ ಬ್ಯಾಟಿಂಗ್ ಇದ್ದಾಗ ಡೆತ್ ಓವರ್ಸಲ್ಲಿ ರನ್ ಕಲೆ ಹಾಕುವಂಥ ಜವಾಬ್ದಾರಿ ಟೀಮ್ ಡೇವಿಡ್ ಮೇಲೆ ಇರುತ್ತೆ. ಆ್ಯಂಡ್ ಟೀಮ್ ಡೇವಿಡ್ ಅವರಿಗೆ ಸಾಥ್ ಕೊಡಲಿಕ್ಕೆ ಕೆಳಗಡೆಗೆ ಸೊ 7ನೇ ಪ್ಲೇಸಲ್ಲಿ ಕೃಣಾಲ್ ಪಾಂಡ್ಯ ಅವರು ಇದ್ದಾರೆ. ಸೊ ಅವರು ಒಂದು ಡೀಸೆಂಟ್ ಸಪೋರ್ಟ್ನ ನಮ್ಮ ಟೀಮ್ ಡೇವಿಡ್ ಅವರಿಗೆ ಸೊ ಡೆತ್ ಓವರ್ಸಲ್ಲಾದರೂ ಆಗಿರ್ಬೋದು ಅಥವಾ ಸೊ ಸೆಕೆಂಡ್ ಬ್ಯಾಟಿಂಗ್ ಇದ್ದಾಗ ಚೇಸಿಂಗಲ್ಲಾದರೂ ಆಗಿರ್ಬೋದು ಒಂದೊಳ್ಳೆ ಸಪೋರ್ಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಕೆಳಗಡೆಗೆ ಬೌಲಿಂಗಲ್ಲಿ ಮಾತಾಡಿದರೆ ಸೊ ಸ್ಪಿನ್ ಬೌಲಿಂಗಲ್ಲಿ ನಿಮಗೆ ಗೊತ್ತಿರೋಂಗೆ ಆಲ್ರೌಂಡರ್ ಆಗಿ ಕೃಣಾಲ್ ಪಾಂಡ್ಯ ಇದ್ದೇ ಇದ್ದಾರೆ, 7ನೇ ಒಂದು ಬ್ಯಾಟ್ಸ್ಮನ್ ಆಗಿ. ಆ್ಯಂಡ್ ಪೇಸರ್ಗಳಾಗಿ ಸೊ ಭುವನೇಶ್ವರ್ ಕುಮಾರ್ ಇದ್ದಾರೆ ಆ್ಯಂಡ್ ಸೊ ಜೋಶ್ ಹ್ಯಾಸಲ್ವುಡ್ ಇದ್ದಾರೆ. ಸೊ ಇಬ್ಬರೂ ಕೂಡ ಸೊ ಒಂದು ಪವರ್ ಪ್ಲೇನಲ್ಲಿ ಸೊ ಓಪನಿಂಗ್ ಬೌಲಿಂಗೇ ಮಾಡಿಸ್ಬೋದು. ಸೊ ಇಬ್ಬರು ಕೂಡ ಒಂದು ಒಳ್ಳೆಯ ಸ್ವಿಂಗ್ ಆ್ಯಂಡ್ ಒಂದು ಜೋಶ್ ಹ್ಯಾಸಲ್ವುಡ್ ಅಂತೂ ಲೈನಲ್ಲಿ ಲೆಂತ್ ಸಖತ್ತಾಗಿರುತ್ತೆ. ಆ್ಯಂಡ್ ಭುವನೇಶ್ವರ್ ಕುಮಾರ್ ಸ್ವಿಂಗ್ ಬೌಲಿಂಗಿಂದ ಸೊ ವಿಕೆಟ್ಗಳನ್ನು ಎತ್ತುವಂಥ ಅವರು ಪ್ರಯತ್ನ ಮಾಡ್ತಾರೆ. ಆ್ಯಂಡ್ ರಸಿಕ್ದಾರ್ನ ಹಾಕ್ಕೊಂಡಿದ್ದೀನಿ ಸೊ 10ನೇ ಪ್ಲೇಸಲ್ಲಿ. ಸೊ ಅವರು ರಸಿಕ್ದಾರ್ ನಮ್ಗೆ ಬೇಕೇ ಬೇಕು, 110% ಅವರು ಸೊ ಪ್ಲೇಯಿಂಗ್ 11ಲ್ಲಿ ಇರಲೇಬೇಕು. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸೊ ಡೆತ್ ಓವರ್ಸಲ್ಲಿ ನಾವು ಯಾವತ್ತೂ ಕೂಡ ಸಕ್ಸಸ್ಫುಲ್ ಆಗಿಲ್ಲ, ಸಿಕ್ಕಾಪಟ್ಟೆ ರನ್ಗಳನ್ನ ಕೊಟ್ಟಿದ್ದೀವಿ. ಬಟ್ ರಸಿಕ್ದಾರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಡೆಲ್ಲಿಗೆ. ಸೊ ಅದಕ್ಕೋಸ್ಕರ ಅವರನ್ನು ಡೆತ್ ಸ್ಪೆಷಲಿಸ್ಟ್ ಅಂತಲೇ ತೊಗೊಂಡಿರುವಂಥದ್ದು. ಸೊ ನನ್ನ ಪ್ರಕಾರ ಮಿನಿಮಮ್ ಅವರಿಂದ 3 ಓವರ್ಗಳನ್ನು ಸೊ ನಾವು ಕೊನೆ ಒಂದು 15 to 20 ಓವರ್ಸಲ್ಲಿ ಹಾಕಿಸ್ಲೇಬೇಕು. ಸೊ ಅವ್ರನ್ನ ಡೆತ್ ಸ್ಪೆಷಲಿಸ್ಟ್ ಅಂತಲೇ ಸೊ ಈ ಸೀಸನಲ್ಲಿ ಅವ್ರನ್ನ ಆಡಿಸ್ಬೇಕಾಗತ್ತೆ. ಆ್ಯಂಡ್ ಲಾಸ್ಟ್ ಕೊನೆಯಲ್ಲಿ ನಾನು ತೊಗೊಂಡಿರುವಂಥದ್ದು ಸೊ ಯಶ್ ದಯಾಳ್ ಅವ್ರನ್ನ. ನಾನು ಯಾಕೆ 4 ಜನ ಒಂದು ಸ್ಪೇಸರ್ಗಳನ್ನ ಹಾಕ್ಕೊಂಡಿದ್ದೀನಿ ಅಂತಂದರೆ ನಾನು ನಾರ್ಮಲಿ ತಲೆಯಲ್ಲಿ ಇಟ್ಕೊಂಡಿರುವಂಥದ್ದು ಬೆಂಗಳೂರು ಪಿಚ್ಚು. ಸೊ ಬೆಂಗಳೂರು ಪಿಚ್ಚಲ್ಲಿ ನನ್ನ ಪ್ರಕಾರ ಸೊ 4 ಜನ ಫಾಸ್ಟ್ ಬೌಲರ್ ಇರಲೇಬೇಕು. ಸೊ ಆ್ಯಂಡ್ ಒಬ್ಬರು ಇಲ್ಲಿ ಕೃಣಾಲ್ ಪಾಂಡ್ಯ ಒಂದು ಸ್ಪಿನ್ ಬೌಲರ್, ಆ್ಯಂಡ್ ಇನ್ನೊಬ್ಬ ಸ್ಪಿನ್ನರ್ ಬೇಕು ಅಂತಂದರೆ ನಾನು ಇಲ್ಲಿ ಲಿವಿಂಗ್ಸ್ಟನ್ ಅವ್ರನ್ನ ಯೂಸ್ ಮಾಡ್ಕೊತೀನಿ. ಅವರು ಲೆಗ್ ಸ್ಪಿನ್ನು ಹಾಕ್ತಾರೆ ಆ್ಯಂಡ್ ಆಫ್ ಸ್ಪಿನ್ನು ಹಾಕ್ತಾರೆ. ಸೊ ಅವ್ರನ್ನ 1-2 ಓವರ್ನ ಯೂಸ್ ಮಾಡ್ಕೊಬಹುದು ಅಂತ ನನಗನ್ಸುತ್ತೆ. ಬೆಂಗಳೂರು ಪಿಚ್ಚಲ್ಲಿ ಸ್ಪಿನ್ನರ್ಗಳಿಗೆ ನಾರ್ಮಲಿ ಅಷ್ಟೊಂದು ಹೆಲ್ಪ್ ಸಿಗಲ್ಲ, ಬಟ್ ಆದರೂ ಕೂಡ ಸೊ ಒಬ್ಬ ಸ್ಪಿನ್ನರ್ ಬೇಕು ಅಂತಂದರೆ ಲಿವಿಂಗ್ಸ್ಟನ್ ಅವ್ರ ಕಡೆ ನಾವು ಮುಖ ಮಾಡಿದ್ರೆ ಯಾವುದೇ ತಪ್ಪಿಲ್ಲ. ಆ್ಯಂಡ್ ಅವರು 1-2 ಓವರ್ನ ನಾರ್ಮಲಿ ಹಾಕ್ಕೊಡ್ತಾರೆ. ಇನ್ ಕೇಸ್ ಸ್ಪಿನ್ನರ್ಗಳಿಗೆ ಹೆಲ್ಪ್ ಸಿಕ್ತು ಅಂತಂದರೆ ಲಿವಿಂಗ್ಸ್ಟನ್ ಇನ್ನೂ ಕೂಡ ಒಂದು ಸ್ವಲ್ಪ ಡೇಂಜರ್ ಆಗ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಅವ್ರ ಕಡೆಯಿಂದ 4 ಓವರ್ ಕೂಡ ಹಾಕ್ಸ್ಬೋದು. ಬಟ್ ನನ್ನ ಪ್ರಕಾರ ಸೊ ಪೇಸರ್ಗಳಿಗೆ ನಮ್ಮ ಹತ್ರ ಸ್ಟ್ರಾಂಗ್ ಇರೋದ್ರಿಂದ ಸೊ ಅವ್ರನ್ನ ಯೂಸ್ ಮಾಡ್ಕೊಬೋದು. ಬೇಕು ಅಂತಂದರೆ ನಮಗೆ ಸೊ ಸುಯೇಶ್ ಶರ್ಮಾ ಇದ್ದಾರೆ, ಅಂದರೆ ಇವಾಗ ಸೆಕೆಂಡ್ ಬೌಲಿಂಗ್ ಇತ್ತು ಅಂತಂದರೆ ಸುಯೇಶ್ ಶರ್ಮಾ ಅವ್ರನ್ನ ಕೂಡ ಕರ್ಕೊಂಬರ್ಬೋದು ಒಳಗಡೆಗೆ, ಅದರಲ್ಲಿ ಏನು ಡೌಟ್ ಇಲ್ಲ. ಬಟ್ ಒಂದು ಪ್ಲೇಯಿಂಗ್ 11 ಅಂತ ಬಂದಾಗ ನನ್ನ ಪ್ರಕಾರ 4 ಜನ ಪೇಸರ್ಗಳನ್ನ ಇಟ್ಕೊಳ್ಳೋದು ಬೆಟರು. ನಮ್ಮ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಒಂದು ಆ ತಲೆಯಲ್ಲಿ ಇಟ್ಕೊಂಡು ಈ ಒಂದು ಪ್ಲೇಯಿಂಗ್ 11ನ ಮಾಡಿದ್ದೀನಿ. ಸೊ ಮೊದಲೇ ಹೇಳ್ದಂಗೆ ಸೊ ಫಸ್ಟ್ಗೆ ಒಂದು ಸಾಲ್ಟ್ ಇರ್ತಾರೆ ಆ್ಯಂಡ್ ವಿರಾಟ್ ಕೊಹ್ಲಿ ಓಪನಿಂಗ್ ಪಾರ್ಟ್ನರ್ಶಿಪ್ಪಲ್ಲಿ. ಸೊ 1 ಸೊ ರಜತ್ ಪತಿದಾರ್ ಇರ್ತಾರೆ. ಸೊ 4ನೇ ಪ್ಲೇಸಲ್ಲಿ ಲಿವಿಂಗ್ಸ್ಟನ್ ಬರ್ತಾರೆ ಆ್ಯಂಡ್ 5ನೇ ಪ್ಲೇಸಲ್ಲಿ ಜಿತೇಶ್ ಶರ್ಮಾ ಇರ್ತಾರೆ. ಆ್ಯಂಡ್ 6ನೇ ಪ್ಲೇಸಲ್ಲಿ ಸೊ ನಮ್ಮ ಟೀಮ್ ಡೇವಿಡ್ ಇರ್ತಾರೆ. ಆ್ಯಂಡ್ 7ನೇ ಪ್ಲೇಸಲ್ಲಿ ಕೃಣಾಲ್ ಪಾಂಡ್ಯ, ನೆಕ್ಸ್ಟು ಭುವನೇಶ್ವರ್ ಕುಮಾರು, ಜೋಶ್ ಹ್ಯಾಸಲ್ವುಡ್, ರಸಿಕ್ದಾರು ಆ್ಯಂಡ್ ಯಶ್ ದಯಾಳ್ ಇರ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ಸುಯೇಶ್ ಶರ್ಮಾ ಇರ್ತಾರೆ. ಆ್ಯಂಡ್ ಬೇಕಂದರೆ ನೀವು DDP ಅವರನ್ನು ಯೂಸ್ ಮಾಡ್ಕೊಬೋದು ಇನ್ ಕೇಸ್ ಸೆಕೆಂಡ್ ಬ್ಯಾಟಿಂಗಲ್ಲಿ ಸೊ ಬೇಗ ವಿಕೆಟ್ ಹೋಯಿತು ಪವರ್ ಪ್ಲೇನಲ್ಲಿ ಅಂತಂದರೆ ಸೊ ಅಲ್ಲಿ DDP ಅವ್ರನ್ನ ಪವರ್ ಪ್ಲೇ ಒಳಗಡೆಗೆ ಬ್ಯಾಟಿಂಗಲ್ಲಿ ತೊಗೊಂಡು ಬರ್ಬೋದು. ಅಥವಾ ಸೊ ಪವರ್ ಪ್ಲೇ ಆದಮೇಲೆ ಕೆಳಗಡೆಗೆ ಬ್ಯಾಟಿಂಗ್ ಬೇಕು ಅಂತಂದರೆ ಮನೋಜ್ ಬಂದಂಗೆ ಇದ್ದಾರೆ. ಆ್ಯಂಡ್ ಸ್ವಸ್ತಿಕ್ ಚಿಕಾರ ಬಗ್ಗೆ ಕೂಡ ಕೇಳಿದ್ದೀವಿ, ಬಟ್ ಅವ್ರನ್ನ ಸದ್ಯಕ್ಕೆ ಸ್ಕ್ವಾಡಿಂದ ಹೊರಗಡೆ ಇರೋದೇ ಬೆಟ್ರು ಪ್ಲೇಯಿಂಗ್ 11ಯಿಂದ. ಸೊ ಮನೋಜ್ ಬಂದಂಗೆ ಸೊ ನಮ್ಮ ಮಹಾರಾಜ ಟ್ರೋಫಿನೆಲ್ಲ ಸಖತ್ತಾಗಿ ರನ್ ಬಾರಿಸಿದ್ದಾರೆ, ಅವ್ರಿಗೊಂದು ಚಾನ್ಸ್ ಕೊಡಲೇಬೇಕು ಸ್ಟಾರ್ಟಿಂಗಲ್ಲಿ ಅಂತ ನನಗನ್ಸುತ್ತೆ. ಸೊ ಇದಾಗಿತ್ತು ನನ್ನ ಒಂದು ಪ್ಲೇಯಿಂಗ್ 11 ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟು. ಸೊ ನಿಮಗೇನು ಅನಿಸುತ್ತೆ RCBಯ ಪ್ಲೇಯಿಂಗ್ 11, ಬೆಸ್ಟ್ ಪ್ಲೇಯಿಂಗ್ 11, ಸ್ಟ್ರಾಂಗ್ ಪ್ಲೇಯಿಂಗ್ 11 ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ಒಂದು ಪ್ಲೇಯಿಂಗ್ 11ಲ್ಲಿ ಲೆಫ್ಟ್ ಹ್ಯಾಂಡರ್ಗಳ ಕೊರತೆ ಎದ್ದು ಕಾಣ್ತಾ ಇದೆ ನನಗೆ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೆ ಅಂತಂದರೆ ಸೊ ಅಲ್ಲಿ ಓಪನಿಂಗ್ ಸ್ಲಾಟಲ್ಲಿ ಸೊ ಪಡಿಕಲ್ ಅವ್ರನ್ನ ಆ್ಯಂಡ್ ಸಾಲ್ಟ್ ಅವ್ರನ್ನ ಹಾಕ್ಕೊಂಡಿದ್ದೆ. ಸೊ ವಿರಾಟ್ ಕೊಹ್ಲಿ ಅವ್ರನ್ನ 1 ಡನ್ ಇಟ್ಕೊಂಡಿದ್ದೆ. ಬಟ್ ನನಗೆ ಅನಿಸ್ತಾ ಇಲ್ಲ ಸೊ ಇವರು ವಿರಾಟ್ ಕೊಹ್ಲಿ ಅವ್ರನ್ನ 1 ಡನ್ ಕರ್ಕೊಂಬರ್ತಾರೆ ಅಂತ. ಯಾಕಂದರೆ ಕೊಹ್ಲಿ ಅವರು ಸೊ ಓಪನಿಂಗಲ್ಲಿ ಸೊ ಅಂದರೆ ಸಖತ್ ಹಿಟ್ ಆಗಿದ್ದಾರೆ. ಬಟ್ ಸೊ ಪಡಿಕಲ್ ಅವರು ಕಷ್ಟ ಇದೆ, ಗೊತ್ತಿಲ್ಲ. ಅದೇ ಪವರ್ ಪ್ಲೇನಲ್ಲಿ ಬೇಗ ಏನಾದರೂ ಔಟ್ ಆದರೆ ಸೊ ಪಡಿಕಲ್ ಅವ್ರನ್ನ ತೊಗೊಂಡು ಬರ್ಬಹುದೇನೋ. ಇಲ್ಲ ಅಂತಂದರೆ ಅವರು ಸೊ ಪವರ್ ಪ್ಲೇ ಆದಮೇಲೆ ಸ್ವಲ್ಪ ಸೆಟ್ ಆಗುವಂಥದ್ದು ಕಷ್ಟ ಇದೆ ಪಡಿಕಲ್ ಅವ್ರು. ಯಾಕಂದರೆ ನಾರ್ಮಲಿ ಅವರು ಓಪನಿಂಗೇ ಮಾಡೋದ್ರಿಂದ ಸೊ ಅವ್ರನ್ನ ಓಪನಿಂಗಾಗೇ ಬಿಟ್ಟು ಸೊ ವಿರಾಟ್ ಕೊಹ್ಲಿ ಅವ್ರು ಹೆಂಗಿದ್ರು ಇಂಡಿಯಾಗೆ ಸೊ 1 ಡನ್ನಲ್ಲಿ ಆಡ್ತಾರೆ. ಸೊ ಅವ್ರನ್ನ 1 ಡನ್ ತೊಗೊಂಡು ಬಂದರೆ ಸೊ ಬ್ಯಾಟಿಂಗಲ್ಲಿ ತುಂಬ ಸ್ಟ್ರೆಂತ್ ಇರುತ್ತೆ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಕೂಡ ಇರುತ್ತೆ ಓಪನಿಂಗ್ ಪಾರ್ಟ್ನರ್ಶಿಪ್ಪಲ್ಲಿ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.